ನಮಸ್ಕಾರ ಗುರು ಎಲ್ರಿಗೂ ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ತೋಟದ ಹತ್ರ ಹೋಗೋಣ ಅಂತ ಹೊರಟೆ. ಅಲ್ಲಿ ಹೊಳೆಲಿ ನೀರು ಬರ್ತಿರೋ ಕಾರಣ ಕಾಲು ದಾರಿಲಿ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಸೇತುವೆ ಮೇಲೆ ಹೊರಟೆ. ನೀರು ತುಂಬ ಚೆನ್ನಾಗಿ ಹೋಗ್ತಿತ್ತು. ಇದು ಶಿಂಷಾ ನದಿಯ ಇನ್ನೊಂದು ಚಿಕ್ಕ ನದಿ, CS ಪುರ ಕೆರೆಯಿಂದ ಬರತಕ್ಕಂಥ ನದಿ. ಇದು ಕೋಡಿ ಬಿದ್ದಾಗ ಹರಿತದೆ. ಅದನ್ನು ದಾಟ್ಕೊಂಡು ಅಲ್ಲಿಂದ ಸೀದಾ ತೋಟದ ಹತ್ರ ಹೋದೆ. ಉಳ್ಸೋದಕ್ಕಾಗಿಲ್ಲ ಈ ಸಲ ಮಳೆ ಬಂದ ಕಾರಣ. ಸೀದಾ ಅಲ್ಲಿಂದ ಮನೆಗೆ ಬರೋ ವರ್ಷದಲ್ಲಿ ಕಡುಬು ಮಾಡ್ತಿದ್ರು. ಹಂಗೆ ಇವತ್ತು ನಾನು ನಮ್ಮ ಅಕ್ಕ ಬೆಂಗಳೂರು ಕೊಟ್ಟಿದ್ದು, ಅದಕ್ಕೋಸ್ಕರ ಚಿಕನ್ನು ಕಡುಬು ಎಲ್ಲ ಮಾಡ್ತಿದ್ರು. ಕಡುಬು ಚಿಕನ್ನು ಮಾಡೋದು ಲೇಟ್ ಆಗುತ್ತೆ ಅಂತ ನಾನು ಹಂಗೆ ಒಂದು ಹಾಫ್ ಬಾಯ್ಲ್ ಹಾಕೊಂಡು ತಿಂದೆ. ಅಷ್ಟೊತ್ತಿಗಾಗಲೇ ಚಿಕನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಏನು ಸರ್ ನಿಮ್ಮಲ್ಲಿ ಇವತ್ತು? ಯಾರು ಕೋಳಿ ಕೊಟ್ಟಿರೋದು? ಕೋಳಿ ಯಾರು ತಂದಿದ್ದು? ಗಿರಿಮಾಮ ಯಾರು? ಕೋಳಿ ಯಾರು ತಂದಿದ್ದು? ನೀನು ಯಾರು? ಲೀತು ಯಾರು? ಮತ್ತು ಹೋಗಿ ಗುಡನಳ್ಗೆ. ನಿಮ್ಮೂರಿಗೆ ಹೋಗು. ಬೆಳಗ್ಗೆ ರಾಗಿ ಮುದ್ದೆ ಜೊತೆ ಚಿಕನ್ ಸಾಂಬಾರು ಇದ್ರೆ ಸಖತ್ತಾಗಿರ್ತದೆ ತಿನ್ಕೊಂಡು. ಹಂಗೆ ನಮ್ಮ ಲಿತಿಕ್ಷನ ಚಿಕನ್ ತಿನ್ನೋದು ಹೆಂಗಪ್ಪ ತೋರಿಸು ಅಂತಂದರೆ ಈ ಗಾವ್ ಸಿಗಲ್ಲ ಆಡ್ದಂಗೆ ಆಡ್ತಿದ್ಲು. ಸಂಜೆ ಆಗೋಷ್ಟರಲ್ಲಿ ಊರು ಬಸ್ ಕತ್ಕೊಂಡು ಸೀದಾ ಬೆಂಗಳೂರಿಗೆ ಬಂದು. ಬೆಂಗಳೂರಲ್ಲಂತೂ ಗಣೇಶನ ಹಬ್ಬಾಗಿ ಒಂದು ತಿಂಗಳಾದ್ರೂ ಗಣೇಶನ ಇನ್ನೂ ಬಿಡ್ತಲೇ ಇರ್ತಾರೆ. ನಾನು ಕೆಳಗಡೆ ಹೋಗಲಿಲ್ಲ, ಯಾಕಂತಂದರೆ ನಾನ್ ವೆಜ್ ತಿಂದಿದ್ನಲ್ಲ, ಅದಕ್ಕೋಸ್ಕರ. ಇವ್ರು ಗಣೇಶನ ತರಬೇಕಾದ್ರೇ ಜೋರಾಗಿ ಮಳೆ ಬಂದ್ಬಿಡ್ತು. ಸೊ ಪಾಪ ಕೊಡೆ ಇಟ್ಕೊಂಡು ಗಣೇಶನ್ನ ಹಂಗೆ 2 hours ಏನೋ ನಿಂತಿದ್ರು. ಮಳೆನಾರು ಹುಯ್ಲಿ ಸಿಡ್ಲಾರು ಹೊಡಿಲಿ, ಆದರೂ ಗಣೇಶನ ಬಿಡೋಂಥ ಕ್ರೇಜು ಕಮ್ಮಿ ಆಗಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ.